ಮತ್ತೊಂದು ಕಡೆ ಕುಮಾರಸ್ವಾಮಿಯ ಜೆಪಿ ನಗರ ನಿವಾಸದ ಮುಂದೆ ಹೈ ಡ್ರಾಮಾ ನಡೆಯಿತು. ಎಚ್ಡಿಕೆ ಮಂಡ್ಯ ಸ್ಪರ್ಧೆಗೆ ಕಾರ್ಯಕರ್ತರ ಪರ ವಿರೋಧ ಎರಡೂ ಕೂಡ ಇದೆ. ಕುಮಾರಸ್ವಾಮಿ ಮನೆ ಬಳಿ ಕೈ ಕುಯ್ದುಕೊಂಡ ಕಾರ್ಯಕರ್ತ. ಕುಮಾರಸ್ವಾಮಿಯ ಜೆಪಿ ನಗರ ನಿವಾಸದ ಮುಂದೆ ಹೈ ಡ್ರಾಮಾವೇ ನಡೆಯಿತು. ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಪರ ವಿರೋಧ ಎರಡೂ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಂತಹ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕರ್ತ ಅವರು ತನ್ನ ಕೈಯನ್ನ ಕುಯ್ದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಚ್ಡಿಕೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಳಿಗ್ಗೆಯಿಂದಲೇ ಕುಮಾರಸ್ವಾಮಿ ಮನೆ ಮುಂದೆ ಕಾರ್ಯಕರ್ತರ ದಂಡೆ ನಡೆದಿದೆ. ಅದರಲ್ಲಿ ಓರ್ವ ಕಾರ್ಯಕರ್ತ ತನ್ನ ಕೈಯನ್ನ ಕುಯ್ದುಕೊಳ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು, ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು. ಬರೀ ಟಿಕೆಟ್ ಮಾತ್ರ ಹಾಕಿ ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ. ಅಣ್ಣ ದಯವಿಟ್ಟು ಮಂಡ್ಯದಿಂದ ಸ್ಪರ್ಧಿಸಬೇಕು. ಇಲ್ಲ ನಿಖಿಲ್ ಕುಮಾರಣ್ಣ ಮಂಡ್ಯ ನಾವು ಹಗಲು ರಾತ್ರಿ ದುಡಿತೀವಿ. ಅಣ್ಣಂಗೆ ಬೇರೆಯವರು ದೇವ್ರು ಸುರಿಸಿದ್ರೆ ನಾವು ರಕ್ತ ಸುರಿಸ್ತೀವಿ. ನಾವು ಸುಮ್ನೆ ಅಲ್ಲ ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು, ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು. ಬರೀ ಟಿಕೆಟ್ ಮಾತ್ರ ಹಾಕಿ ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್. ಮಂಡ್ಯದಿಂದ ಸ್ಪರ್ಧೆಯ ಬಗ್ಗೆ ಚನ್ನಪಟ್ಟಣ ಮುಖಂಡರಿಗೆ ಸುಳಿವು. ನೀವು ಒಪ್ಪಿಗೆ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದೆ. ಕಾರ್ಯಕರ್ತರ ಒತ್ತಾಯವೂ ಕೂಡ ಇದೆ. ಚನ್ನಪಟ್ಟಣ ಮುಖಂಡರ ಸಭೆಯಲ್ಲಿ ಕುಮಾರಸ್ವಾಮಿ ಕೊಟ್ಟಂತಹ ಹೇಳಿಕೆ, ನೀವು ಸ್ಪರ್ಧೆ ಮಾಡೋದಿಕ್ಕೆ ಅನುಮತಿ ಕೊಟ್ರೆ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ. ಮಂಡ್ಯ ಸ್ಪರ್ಧೆ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ನಿಮ್ಮ ಒಪ್ಪಿಗೆ ಬೇಕು. 2019ರಲ್ಲಿ ಮಂಡ್ಯದಲ್ಲಿ ಮೋಸದಿಂದ ನಿಖಿಲನನ್ನ ಸೋಲಿಸಿದ್ರು. ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಮಂತ್ರಿಯೊಬ್ಬರು ಮಾತಾಡ್ತಾರೆ. ನಮ್ಮಿಂದ ಬೆಳೆದವರೇ ನಮ್ಮ ವಿರುದ್ಧ ಮಾತಾಡ್ತಾರೆ. ನನ್ನ ಸ್ಪರ್ಧೆಗೆ ಮಂಡ್ಯ ಕಾರ್ಯಕರ್ತರ ಒತ್ತಡ ಇದೆ. ಮಂಡ್ಯ ಸ್ಪರ್ಧೆಯ ಬಗ್ಗೆ ಅಭಿಪ್ರಾಯವನ್ನ ಕೇಳ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ನೀವು ಒಪ್ಪಿಗೆ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ. ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಒತ್ತಾಯ ಇದೆ. ಕಾರ್ಯಕರ್ತರು ಕೂಡ ಒತ್ತಡ ಹಾಕ್ತಿದ್ದಾರೆ. ಈ ರೀತಿ ಚನ್ನಪಟ್ಟಣ ಮುಖಂಡರ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದಂತಹ ಮಾತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನುವಂತಹ ಸುಳಿವುಗಳೇ ಸಿಗ್ತಾ ಇದೆ ಅಲ್ವಾ ಈಗ? ವೀಣಾ, ಖಂಡಿತ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತ ಆಗಿದೆ. ಇನ್ನೇನು ಕೊನೆ ಹಂತದ ಮಾತುಕತೆ ಅಂತ ಕೂಡ ಉಳ್ಕೊಂಡಿಲ್ಲ. ಯಾಕೆಂತಂದ್ರೆ ಇವತ್ತು ನಡೆದಂತಹ ಚನ್ನಪಟ್ಟಣ ಮುಖಂಡರ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಈ ಹಾಲಿ ಚನ್ನಪಟ್ಟಣದ ಶಾಸಕರಾಗಿರುವಂತಹ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದ ಕಾರ್ಯಕರ್ತರ ಬಳಿ ಒಂದು ಒಪ್ಪಿಗೆ ಕೇಳುವಂತ ರೀತಿಯಲ್ಲಿ ಇವತ್ತು ಮಾತಾಡಿದ್ದಾರೆ. ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ನಾನೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೇಳಿದ್ದಾರೆ. ಹಾಗಾಗಿ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಆಗಿದ್ದೀನಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ಕಳೆದ ಬಾರಿ ಏನೆಲ್ಲ ಆಯ್ತು ಅನ್ನುವಂತ ವಿಚಾರಗಳನ್ನು ಸಹ ಸೇರಿದಂತೆ ಒಂದಷ್ಟು ವಿಚಾರಗಳನ್ನ ತಮ್ಮ ಕಾರ್ಯಕರ್ತರ ಬಳಿ ಅವರು ಹಂಚಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವು ಕೊಟ್ಟಂತಹ ಸಹಕಾರಕ್ಕೆ ಧನ್ಯವಾದಗಳು ಅನ್ನುವಂತ ರೀತಿಯಲ್ಲಿ ಕೂಡ ಅವರು ತಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಬಹುತೇಕ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡುವಂತದ್ದು ಪಕ್ಕ ಆಗಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯ ಪ್ರಕಾರ ಮಂಡ್ಯದ ಕಾರ್ಯಕರ್ತರು ಮತ್ತು ಚನ್ನಪಟ್ಟಣದ ಕಾರ್ಯಕರ್ತರ ನಡುವೆ, ಅಂದ್ರೆ ಕುಮಾರಸ್ವಾಮಿ ಅವರನ್ನ ಮಂಡ್ಯಕ್ಕೆ ಹೋಗೋದು ಬೇಡ ಅಂತ ಚನ್ನಪಟ್ಟಣದ ಕಾರ್ಯಕರ್ತರು ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಮಂಡ್ಯದ ಕಾರ್ಯಕರ್ತರು ಇಲ್ಲ, ನೀವು ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕ್ತಿದ್ದಾರೆ. ಇವೆರಡನ್ನೂ ನಿಭಾಯಿಸಬೇಕಾದಂತಹ ಒಂದು ಧರ್ಮ ಸಂಕಟದಲ್ಲಿ ಕುಮಾರಸ್ವಾಮಿ ಅವರು ಇದೀಗ ಇರುವಂತದ್ದು. ತಮ್ಮ ಕಾರ್ಯಕರ್ತರಿಗೆ, ಅಂದ್ರೆ ಚನ್ನಪಟ್ಟಣ ಭಾಗದ ಮತದಾರರಿಗೆ ಮತ್ತೆ ಕಾರ್ಯಕರ್ತರಿಗೆ ಅವರು ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ, ಜವಾಬ್ದಾರಿ ಇದೆ, ಮಂಡ್ಯದಿಂದ ನಿಲ್ಲಬೇಕು. ಇದು
ಬಿಜೆಪಿಯ ಹೈಕಮಾಂಡ್ ನೀಡಿರುವಂತಹ ಸೂಚನೆ, ಹಾಗಾಗಿ ಸಹಕಾರ ಕೊಡಿ ಅನ್ನುವಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಬಹುತೇಕ ನಾಳೆ ಮತ್ತೊಂದು ಸಭೆ ಇದೆ, ಕೋರ್ ಕಮಿಟಿ ಸಭೆ ಇದೆ, ಜೆಡಿಎಸ್ ನ ಸಭೆ. ಈ ಒಂದು ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರ ಆಗುತ್ತೆ. ದೇವೇಗೌಡರು ಕೂಡ ಆ ಒಂದು ಸಭೆಗೆ ಬರ್ತಾರೆ. ಈ ಸಭೆ ಆದ ಬಳಿಕ ಯಾರೆಲ್ಲ ಅಭ್ಯರ್ಥಿಗಳು ಜೆಡಿಎಸ್ ನಿಂದ ಕಣಕ್ಕಿಳಿತಾರೆ ಅನ್ನುವ ಘೋಷಣೆ ಆಗಲಿದೆ. ಬಹುತೇಕ ಮಂಡ್ಯದಿಂದ ಕುಮಾರಸ್ವಾಮಿ ಹೆಸರು ಫೈನಲ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಹೆಸರು ಈಗಾಗಲೇ ಬಹುತೇಕ ಫೈನಲ್ ಆಗಿದೆ. ಇನ್ನು ಕೋಲಾರ ಭಾಗದ ಅಂತಿಮ ಒಂದು ಸಭೆ ಕೂಡ ನಾಳೆನೇ ಇದೆ. ನಾಳೆ ಅದು ಮುಗಿದ ಬಳಿಕ 3 ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಲಿದೆ. ಥ್ಯಾಂಕ್ ಯು ಸುರೇಶ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.